that they're making. ಬಹಳ ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ದಾರೆ ಬಿಡ್ರಿ. ಊರವ್ರಿಗೆಲ್ಲ ಟೋಪಿ ಹಾಕೊಂಡು ಓಡಾಡಿದ್ರೆ ಹೆಂಗ್ ಸಾಕಿದ್ಕೊಂಡು ನಾಚಿಕೆ ಆಗ್ಬೇಕು. My lord, in this. ಬಿಡಿ ಸಾಕು ಅಲ್ಲಿಗೆ. You deposit 50,000 rupees today. 25% is already deposited, my lord. In 25% ಇವಾಗ ಕೊಟ್ಬಿಟ್ರೆ ಮುಗ್ದೆ ಹೋಯ್ತು ಕೇಸ್. Lord, on the last date of hearing, the party was present, none pronote or ಇದೆ ಸ್ವಾಮಿ. They undertook to return it back to me. ಅದೆಲ್ಲ ಮಾತುಕತೆ ಆಯ್ತು. ನಿಮ್ ಕೊಲಿಗ್ ಹೇಳಿದ್ರು, ಅವ್ರನ್ನ ಕೇಳಿದಿವಿ, ಅವ್ರ ಪ್ರೊನೋಟ್ ಇಲ್ಲ ಅಂತಾರೆ, ಇನ್ಯಾವ್ದು ಇಲ್ಲ ಅಂತ ಬರ್ಕೊಡ್ತಾರೆ ಅಷ್ಟೇನೆ. 50,000. ಅವ್ರನ್ನ ಅದನ್ನೇ ಕೇಳಿದೀವಿ. My lordship had directed us to deposit 50,000. I'll deposit 50,000. So my Pay. client is present before the lordship. ಅವ್ನ ಅಂಡರ್ಟೇಕಿಂಗ್ ಕೊಡಿ. ಈ ಪ್ರೊನೋಟ್ ಮೇಲೆ ಇವ್ರು ಕೊಟ್ಟಿರಬಹುದಾದಂತ ಪ್ರೊನೋಟ್ ಮೇಲೆ ಇನ್ಯಾರೇ ಕೇಸ್ ಹಾಕಿದ್ರೆ ಅದು ಡೌನ್ ಕೊಡ್ತಾನೆ. ಯಾರೇ ಅಂಕರ್ ಕೇಸ್ ಕೇಳಿ ಬಾರೇ ಅಲ್ಲಿ ಮುಂದೆ ಬಾಪ. ಏನ್ ತಮ್ಮ ಹೆಸರೇನು? ಜೈರಾಮನ್ನ ನೋಡಿ, ಅವ್ರದ್ದೇನೋ ಪ್ರೊನೋಟ್ ಇದೆಯಂತ ನಿಮ್ಮ ಹತ್ರ. ಇಲ್ಲ ಸರ್, ಪ್ರಮಾಣ ಮಾಡಿಕಂತ ಏನ್ ಮಾಡೋ ಸರ್ ಅದ? ಪ್ರಮಾಣ ಆಗಿದ್ದಿದ್ರೆ ಇಲ್ಲಿ ತನಕ ಕೇಸೇ ಬರ್ತಿರ್ಲಿಲ್ಲ, ಹೈಕೋರ್ಟ್ ತನಕ. ಇರ್ಲಿ, ಪ್ರಮಾಣಕ್ಕೆಲ್ಲ ಏನ್ ಬೆಲೆ ನಿಮ್ಗೆ ಗೊತ್ತಿರುತ್ತೆ. ಇಲ್ಲಿ ಕೇಳಿ, ಅವ್ರು ಹೇಳ್ತಾರೆ ನಿಮ್ದೊಂದು ಅವ್ರದೊಂದು ಪ್ರೊನೋಟು ಸೈನ್ ಮಾಡ್ಕೊಟ್ಟಿದ್ದು ನಿಮ್ಮ ಹತ್ರ ಇದೆ ಅಂತ. ಇಲ್ಲ ಅಂತ ಆದ್ರೆ ನೀವೊಂದು ಬರ್ತ್ ಕೊಡಿ. ಏನಂತ ಅಂದ್ರೆ, ಈ ನಾಗಮ್ಮನ್ ಮೇಲೆ ಯಾರು ಪ್ರೊನೋಟ್ ದಾವ ಹಾಕಿದ್ರೆ ಇವತ್ತಿಂದ 1 ವರ್ಷದಲ್ಲಿ ಅದಕ್ಕಾಗೋ ದುಡ್ಡೆಲ್ಲ ನಾನೇ ಕಟ್ಕೊಡ್ತೀನಿ ಅಂತ. ಬೇಜಾನ್ ಕೇಸ್ ಇದೆ. ಹಾ? ಕೇಸ್ ಹಾಕರ್ ನಾವೇನು ಮಾಡಕ್ಕ ಸರ್, ನಮ್ಮ ಮೇಲೆ ಇದ್ರ ಬೇಕಾದ್ರೆ ಕೊಡುವ, ಬೇಕಾದ್ರೆ ಇದ್ ಮಾಡೋ ಸರ್. ಇರ್ಲಿ, ನನಗೆ ಇರೋ ಮಾಹಿತಿ ಪ್ರಕಾರ ಸ್ವಾಮಿ ಅವ್ರಿಗೆ ಮೋರ್ ದನ್ ಇದೇ ತರದ ಚೆಕ್ ಬೌನ್ಸ್ ಕೇಸ್ಗಳು ಸುಮಾರು ಕೇಸ್ಗಳು ಪೆಂಡಿಂಗ್ ಇದೆ ಅಂತ. ಅದ್ರಲ್ಲಿ ಅಲ್ಲಿ ಈ ಕೇಸಲ್ಲಿ ಸೆಕ್ಯೂರ್ ಮಾಡಿದ್ಮೇಲೆ ಆ ಕೇಸಲ್ಲಿ ಅಪಿಯರ್ ಆಗ್ತಾ ಇದ್ದಾರೆ. ಇವ್ರಿಬ್ಬರ ಮಧ್ಯಾಹ್ನ ಬೇರೆಯವ್ರ ಮೇಲೆ ಬೇರೆಯವ್ರ ಮೇಲೆ ಸ್ವಾಮಿ. ಮತ್ ನೀವ್ ಯಾಕೆ ಬೇರೆ- ಯೋಚನೆ ಮಾಡ್ತೀರಿ? ಅಲ್ಲ, ಅದ್ರಲ್ಲಿ ಹೇಳಿದ್ದು ಸ್ವಾಮಿ. ನೀವ್ ಯಾಕೆ ಯೋಚನೆ ಮಾಡ್ತೀರಿ? And that is a false submission, ಅವ್ರ my lord. ಪ್ರೊನೋಟ್ ಅನ್ನ ಬೇರೆಯವ್ರಿಗೆ ಇವ್ರೇ. ಕೊಟ್ಟಿರ್ಬೋದೇನೋ. ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅಲ್ಲ, ನಾನು ಏನ್ ಹೇಳಕ್ ಬರ್ತಿತ್ತು ತಮ್ಗೆ ಅಂತಂದ್ರೆ, ಪ್ರೊನೋಟ್ ಅನ್ನ ಬೇರೆಯವ್ರಿಗೂ ಕೊಟ್ಟಿರ್ಬೋದು ಅಥವಾ ಬೇರೆಯವ್ರ ಕೇಸ್ ಹಾಕಿದಾಗ ಹೌ ಕ್ಯಾನ್ ವಿ ರೆಸ್ಪಾನ್ಸಿಬಲ್ ದಟ್ ಮೈ ಹಂಬಲ್ ಸಬ್ಮಿಸ್. My lord, You that is a deposit false- the 50%. It's a false, my lord. Tomorrow, my lord, she's ನೋ ಇವತ್ತು ಪಾಸ್ ಓವರ್ 2:30 ಡೆಪಾಸಿಟ್ ಮಾಡಿ, obliged. ಆಮೇಲೆ ನೋಡೋಣ. My lord, in so far as the pronote is concerned, my lord, they'll ನೀವು undertake. ಡೆಪಾಸಿಟ್ ಮಾಡ್ರಿ, ಆಮೇಲೆ ನೋಡೋಣ. Obliged, my lord. ಈಗಿರೋ ದುಡ್ಡು ಕೊಟ್ಬಿಡಿ. ಹಾ. ಇಫ್ ಯು ಹ್ಯಾವ್ ಗಟ್ ಎನಿ ಮಿಸ್ಯೂಸ್ ಅವಾಗ ನೀವು ಹಾಕಿ ಕ್ರಿಮಿನಲ್ Yes. ಕೇಸ್. ಎಷ್ಟಿದೆ ಅಮೌಂಟ್? 2,62,500. 2,62,500. ಅಲ್ಲೇ ಡೆಪಾಸಿಟ್ ಎಷ್ಟಿದೆ? 1,12,500. ಲಾಸ್ಟ್ ಒಕೇಶನ್ 3,75,000 ಸೆಟ್ಲ್ ಆಗಿತ್ತು. 25% ನಾವು ಟ್ರಯಲ್ ಕೋರ್ಟಲ್ಲಿ ಡೆಪಾಸಿಟ್ ಮಾಡಿದ್ವಿ. ಎಷ್ಟು ಬ್ಯಾಲೆನ್ಸ್ ಕೊಡ್ತಾ ಇದ್ದೀವಿ. ಕೊಡಿ ನಾವು ಸ್ವಲ್ಪ ಬೇಗಿವಿ. ಕೊಡಿ ಕೊಡಿ ಕೊಡಿ. ಒಂದು ಹ್ಯಾಂಡ್ ಡಿಮ್ಯಾಂಡ್ ಮತ್ತೆ ನಮ್ದು ಒಂದು RC ಬುಕ್ ಆಗತ್ತಿದೆ ಸರ್. ಅದು ಇಲ್ಲ ಅಂತಾರೆ. ಯಾಕಂದ್ರೆ ನಾವು ಈಗ ಹೇಳ್ತಾ ಇಲ್ಲ, ಇಂದ ಟ್ರಯಲ್ ಕೋರ್ಟ್ ಡಿಫೆನ್ಸ್ ಅಲ್ಲೇ ಸ್ಟೇಟೆಡ್ ದಟ್ ಒನ್ ಮೆನ್ಷನ್ ಮಾಡಿದ್ವಿ. ಯಾವಾಗ ಡೇಟ್ ಹಾಕಿದ್ದೀರೇನು? ಡೇಟ್ ಹಾಕಿದ್ರೆ RC ಬುಕ್ ಬಿಟ್ಬಿಡಿ, ಇನ್ನೊಂದು ಬಿ ರಿಜಿಸ್ಟರ್ ಹೋಗ್ಬೋದು. ಡೇಟ್ ಹಾಕಿಲ್ಲ. ಮತ್ತೆ ಯಾಕೆ ಟು ಫೈಲ್ ಎ ಕ್ರಿಮಿನಲ್ ಕೇಸ್ ಫಾರ್ ಆನ್ ಡಿಮಾಂಡ್ ಪ್ರೊನೋಟ್ ನಿಸ್ಕೊಂಡಿದ್ದಾರೆ ಅಂತ ಕೊಡ್ತೀನಿ ಅಂದ್ರೆ ಮಾಡ್ಲಿ, ಇಲ್ದಾರ ಅವ್ರು ಕ್ರಿಮಿನಲ್ ಕೇಸ್ ಫೇಸ್ ಮಾಡ್ಲಿ. ಇಲ್ಲ ಅಂತಾರೆ. ಇಲ್ಲ, ಇಸ್ಕೊಂಡಿಲ್ಲ ಅಂತ. ಹಂಗಾರೆ ಅಲ್ಲಿ ಹೋಗಿ ಫೇಸ್ ಮಾಡ್ಲಿ ಬಿಡಿ, ಕೇಸ್ ಫೇಸ್ ಮಾಡ್ಲಿ. ಇವಾಗ ಇವ್ರು ಅಕ್ಯೂಸ್ಡ್ ಇರ್ತಾರೆ, ಆಮೇಲೆ ಅವ್ರು ಅಕ್ಯೂಸ್ಡ್ ಆಗ್ತಾರೆ ಅಷ್ಟೇ. ಅಮೌಂಟ್ ವಿತ್ ರೆಸ್ಪೆಕ್ಟ್ ಅಮೌಂಟ್ ಸ್ವಲ್ಪ ಜಾಸ್ತಿ ಬಿಟ್ಬಿಡಿ. ವಿಲ್ ನಾಟ್ ಕನ್ಸಿಡರ್ ಎನಿ ಆಫ್ ದೋಸ್ ಥಿಂಗ್ಸ್. ವಿಲ್ ಅಡ್ಮಿಟ್ ಅಂಡ್ ಕೀಪ್ ದಿ ಮ್ಯಾಟರ್ ಪೆಂಡಿಂಗ್. ಆನ್ ಡಿಮಾಂಡ್ ಇಟ್ಕೋತೀನಿ, RC ಬುಕ್ ಇಟ್ಕೋತೀನಿ, ಏನವೆಲ್ಲ? ಅವ್ರು ಇಲ್ಲ ಅಂತ ಹೇಳಿ ಕೇಳಿದೀನಿ. ಆಯ್ತು ಇವ್ರೆ, ಒಂದು ಕ್ರಿಮಿನಲ್ ಕೇಸ್ ಹಾಕು ಅಂತ ಹೇಳ್ತೀನಿ ಅವ್ರಿಗೆ. ಅಲ್ಲಿ ಹೋಗಿ ನಿಂತ್ಕೊಳ್ಳಿ ಬಿಡಿ, ನಮ್ಗೇನಾಗಬೇಕು ಲಾಯರ್ನ ಇಟ್ಕೊಂಡು. ಮತ್ತೆ ಯಾವ್ದಿಲ್ಲ ನೋಡಿ ಇದ್ರೆ ನೀವು ಹಾಕಿ ಕ್ರಿಮಿನಲ್ ಕೇಸ್. ಪ್ರೊಫೆಷನಲಿ ಇದೆ ಫಿನಾನ್ಷಿಯಲ್ ಮಾಡೋಶಿಪ್. ಆಯ್ತು ಇವ್ರೆ, ನೀವೊಂದು ಆಕ್ರಿ ಆಯ್ತು, ಕೇಸು ಆಯ್ತು. ಯಾರು ಬೇಡ ಅಂತಾರೆ. ಈಗಿರೋ ದುಡ್ಡು ಕೊಟ್ಬಿಡಿ. ಹಾ. ಇಫ್ ಯು ಹ್ಯಾವ್ ಗಟ್ ಎನಿ ಮಿಸ್ಯೂಸ್ ಅವಾಗ ನೀವು ಹಾಕಿ ಕ್ರಿಮಿನಲ್ Yes. ಕೇಸ್. ಎಷ್ಟಿದೆ ಅಮೌಂಟ್? 2,62,500. 2,62,500. ಅಲ್ಲೇ ಡೆಪಾಸಿಟ್ ಎಷ್ಟಿದೆ? 1,12,500. ಆರು 1 7 ಅಲ್ಲಿಗೆ 375 ಆಯ್ತು. ಹೌದು. ಎಣಿಸ್ಕೊಳ್ಳಿ ದುಡ್ಡು. ವಾಟ್ ಇಸ್ ದಿ ಚೆಕ್ ಅಮೌಂಟ್? 3 lakhs. 4,50,000 fine amount. Yes, that would be all right. File a memo. File a memo. Memo filed. Memo filed. Receipting memo filed first. Sum of rupees 3,75,000. Sum of rupees 62,500. 62,500 is tendered. ಅಲ್ಲೆಲ್ಲ ನೋಡು ರೆಂಡರ್ಡ್ ಅಂತ ಬರೀತಾರೆ. ಯಾರು ಟೆಂಡರ್ಡ್ ಅಂತ ಅಷ್ಟು ಚೆನ್ನಾಗಿ ಹೇಳಿರ್ತೀನಿ. ಟೆಂಡರ್ಡ್ TEN
tendered by the council for revision petitioner to the respondent complainant. Same is acknowledged in the order sheet. Full stop. Next para. The trial court ordered fine of rupees 4,50,000 as against the check amount of rupees 3 lakhs as compensation. First, out of the 4 lakh, sum of rupees 4,50,000, 10,000 was ordered to be paid as fine to the state towards the defraying expenses. Full stop. Next para. Since the matter is amicably settled between the parties and sum of rupees 3 lakh, the complainant has agreed to receive sum of rupees 3,75,000 as against compensation of rupees 4,40,000, sum of rupees 10,000 imposed by the trial magistrate towards the defraying expense of the state is hereby set aside as the list is privy to the parties, PRIVY, privy to the parties. Ordered accordingly. And criminal revision petition stand disposed of. ಅದಕ್ಕೆ ನಾನು ಯಾಕೆ ಬರೀತೀನಿ, ನೀವು ಚೆನ್ನಾಗಿದೆಯಲ್ಲ, ಅವ್ರು ಮಿಸ್ಯೂಸ್ ಆದ್ರೆ ನೀವು ಅವ್ರ ಕ್ರಿಮಿನಲ್ ಕೇಸ್ ಹಾಕಿ ಅಷ್ಟೇ. ಟ್ರಯಲ್ ಕೋರ್ಟ್ ಅಲ್ಲಿ ಡೆಪಾಸಿಟ್ Amount in deposit is ordered to be withdrawn by the complainant under due identification. Criminal revision petition stand disposed of. Sign ಮಾಡಿ ಇಬ್ರು ಐಡೆಂಟ್. Still number 13 is the Rajendra Reddy.